ನಿಧಿಯವ್ರು ಬೇರೆ ಆಣೆ ಮಾಡಿಸ್ಕೊಂಡಿದ್ದಾರೆ. ಅವರು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಈ ಉಸಿರು ಕಟ್ತಿರೋ ಸತ್ಯ ಇವತ್ತೇ ಹೊರಗಡೆ ಬರಬೇಕು, ಬೇರೆ ದಾರಿ ಇಲ್ಲ. ಆದರೆ ಹೇಗೆ ಕರ್ಣ ಸರ್? ಕರೆಕ್ಟು ಟೈಮ್ಗೆ ಎಂಟ್ರಿ ಕೊಟ್ರಿ ನೋಡಿ. ನಿಮ್ಮ ಇಂಟೆಲಿಜೆಂಟ್ ಮೆದುಳಲ್ಲಿ ಏನಾದರೂ ಐಡಿಯಾ ಇದ್ರೆ ಬೇಗ ಹೇಳಿ. ನನಗಂತೂ ಇವತ್ತು 100 ಮಾರ್ಕ್ಸ್ ಪರೀಕ್ಷೆಗೆ 10 ನಿಮಿಷದಲ್ಲಿ ಉತ್ತರ ಬರೆಯೋ ಥರ ಆಗ್ಬಿಟ್ಟಿದೆ. ಮದ್ವೆಗೆ ಎಲ್ಲರೂ ರೆಡಿ ಆಗ್ತಿರೋ ರೀತಿ ನೋಡ್ತಿದ್ರೆ ನನ್ನ ಕೈ ಕಾಲೇ ಆಡ್ತಿಲ್ಲ ವಿವೇಕಣ್ಣ. ನಮ್ಗಿಲ್ ಟೆನ್ಷನ್ ತಡೆಯೋಕ್ಕಾಗ್ತಿಲ್ಲ, ಇವ್ರು ಬೇರೆ. ಹಲೋ, ಹಾಂ ಕಳಿಸ್ತೀನಿ. ಹಾಂ ಇವಾಗಲೇ ಕಳಿಸ್ತೀನಿ. ಅಣ್ಣನ ಲೈಫ್ ಚಿಂತೆ ನಮಗಾದ್ರೆ ಈ ಪುಣ್ಯಾತ್ಮಂಗೆ ಆಲ್ಬಮ್ ಚಿಂತೆ. ಹೀಗೆ ಮಾಡಿದ್ರೆ ಹೇಗೆ? ಅರ್ಜುನ್ ಅವ್ರ ಮೇಲೆ ಒಂದು ಫೇಕ್ ಕೇಸ್ ಮಾಡಿ ಇನ್ನೇನು ತಾಳಿ ಕಟ್ತಾರೆ ಅನ್ನುವಾಗ ಕಟ್ ಜಗಸ್ 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 ಪೊಲೀಸ್ ಎಂಟ್ರಿ, ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ಬಿಟ್ರೆ ಮದುವೆ ಗಂಡು ಸ್ಟ್ರೈಟ್ ಜೈಲ್ಗೆ, ಮದುವೆ ಕ್ಯಾನ್ಸಲ್. ಹೆಂಗೆ? ಫುಲ್ ಸಿನಿಮಾ ಸ್ಟೈಲು. ಏನ್ ಕೇಸ್ ಹಾಕ್ತೀರಾ? ಅವಾಗ ನಿಮ್ಮನ್ನೇ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಷ್ಟೇ. ಸರ್ ಪ್ಲೀಸ್, ನೀವು ಏನು ಐಡಿಯಾ ಕೊಡಬೇಡಿ ಪ್ಲೀಸ್. ವರ್ಕ್ ಆಗುತ್ತೋ ಬಿಡುತ್ತೋ, ನಾನು ಒಂದು ಐಡಿಯಾನಾದರೂ ಕೊಟ್ಟೆ. ನೀವು ನೋಡಿದ್ರೆ ಆವಾಗಿಂದ ಬರೀ ರೀಲ್ಸ್ ನೋಡ್ತಾನೆ ಕೂತಿದ್ದೀರ. ಯುವ ಸಮುದಾಯ ರೀಲ್ ನೋಡಿ ನೋಡಿನೇ ಹಾಳಾಗ್ತಾ ಇದೆ. ಅಣ್ಣ ಇಲ್ಲಿ ನೋಡಿಲಿ. ನೀವೇ ನನ್ನ ಮುದ್ದು. ನಾನೇನು ಯೋಚನೆ ಮಾಡ್ತಾ ಇದ್ದೇನೋ ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಎಸ್ ವಿವೇಕಣ್ಣ, ಸತ್ಯ ತನ್ನ ದಾರಿನ ತಾನೇ ಹುಡ್ಕೊಂಡಿದೆ. ನಿತ್ಯ ಈ ವಿಡಿಯೋನ ಹೇಗಾದರೂ ಮಾಡಿ ನೋಡಬೇಕು, ಅದೀಗಲೇ ಆಗಬೇಕು. ಆದ್ರೆ ನಿಧಿ ಮಾಡಿಸಿರೋ ಆಣೆ ಕತೆ ಏನು? ನಿಧಿ ಮೇಡಮ್ ಆಣೆ ತಗೊಂಡಿರೋದು ಕರುಣ ಸರ್ ಹತ್ರ, ನನ್ನ ಹತ್ರ ಅಲ್ವಲ್ಲ. ಹೌದಲ್ವಾ? ಕರೆಕ್ಟ್. ನಾನು ಯಾರ ಹತ್ರನೂ ಏನೂ ಹೇಳಿಲ್ಲ, ಆದರೆ ಸತ್ಯ ತಾನೇ ನಿತ್ಯ ಹತ್ರ ಓಪನ್ ಆಗಬೇಕು. ಆಗ ನಿಧಿ ಕೊಟ್ಟಿರೋ ಹಣನೂ ಉಳಿಯುತ್ತೆ, ನಮ್ಮ ಪ್ರೀತಿನೂ ಉಳಿಯುತ್ತೆ. ನೀವು ಈ ವಿಡಿಯೋನ ಈಗಲೇ ನನಗೆ ಕಳಿಸ್ಕೊಡಿ, ನಾನು ಇದನ್ನು ನಿತ್ಯ ಮೇಡಮ್ ಅವ್ರಿಗೆ ಕಳಿಸ್ತೀನಿ. ನಿಧಿ ಮೇಡಮ್ ಅವರು ಮಂಟಪ ಹತ್ತೋದಕ್ಕಿಂತ ಮೊದಲು ನಿತ್ಯ ಮೇಡಮ್ ಅವರು ಈ ವಿಡಿಯೋ ನೋಡೋ ಥರ ಮಾಡೋ ಜವಾಬ್ದಾರಿ ನಂದು. ವಿವೇಕಣ್ಣ, ಇವಾಗಲೇ ಈ ವಿಡಿಯೋನ ನಿಮಗೆ ಕಳಿಸ್ತೀನಿ. ರಿಸೀವ್ ವಿಡಿಯೋ. ಈಗ ಸತ್ಯ ನನ್ನ ಕೈಲಿದೆ. ಆ ಬ್ರಹ್ಮನೇ ಬಂದ್ರು ಈ ಮದುವೆ ನಿಲ್ಲೋದಂತೂ ಪಕ್ಕ. ಆಲ್ ದಿ ಬೆಸ್ಟ್ ವಿವೇಕಣ್ಣ. ಅಣ್ಣ, ನೀ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಉದ್ದೇಶ ಒಳ್ಳೇದಾದ್ರೆ ಯೂನಿವರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಅದು ಇವತ್ತು ನಿಜ ಆಯಿತು ನೋಡು. ನಿನ್ನ ನಿಧಿನ ಬೇರೆ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿತ್ಯ ಈ ವಿಡಿಯೋ ನೋಡೋ ಹಾಗಾಗಲಿ. ನಿಧಿ ಆಣೆ ಮಾಡಿ ನನ್ನ ಬಾಯಿ ಮುಚ್ಚಿರ್ಬೋದು, ಆದರೆ ಯೂನಿವರ್ಸೇ ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ.